ಮಂಡ್ಯ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಕಾಂಗ್ರೆಸ್ ಮುಖಂಡ ಎಲ್.ಆರ್. ಶಿವರಾಮೇಗೌಡರಿಗೆ ನಾಳೆ 70ನೇ ವರ್ಷದ ಸಂಭ್ರಮ. ಹುಟ್ಟುಹಬ್ಬದ ಸಂಭ್ರಮದಲ್ಲಿ 70ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ಸುದೀರ್ಘ 4 ದಶಕಗಳ ಪಯಣ ಕಂಡರು ಅಂತ ಎಲ್.ಆರ್. ಶಿವರಾಮೇಗೌಡರ ಬದುಕಿನ ಹಾದಿ ಬಗ್ಗೆ ಶಿವಪಥ ಅನ್ನೋ ಅಭಿನಂದನಾ ಗ್ರಂಥ ನಾಳೆ ಬಿಡುಗಡೆಗೆ ಸಿದ್ಧವಾಗಿದೆ. ಶಿವರಾಮೇಗೌಡರ ಗೆಳೆಯರ ಬಳಗ, ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರ ನೇತೃತ್ವದಲ್ಲಿ ರೆಡಿಯಾಗಿರೋ ಅಂತ ಈ ಪುಸ್ತಕದಲ್ಲಿ ಶಿವರಾಮೇಗೌಡರ ಬದುಕಿನ ಏಳು ಬೀಳು, ರಾಜಕಾರಣದ ಬಹುಮುಖಗಳು, ರೋಚಕ ಘಟನೆಗಳ ಉಲ್ಲೇಖವಿದೆ. ನಾಳೆ ಸಂಜೆ 7 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಗೇಟ್ ನಂಬರ್ 4ರಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು, ಸಿಎಂ ಡಿ.ಕೆ. ಶಿವಕುಮಾರ್, ಡಿಸಿಎಂ ಡಾಕ್ಟರ್ ಜಿ. ಪರಮೇಶ್ವರ್, ಸಚಿವ ರಾಮಲಿಂಗಾರೆಡ್ಡಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ವಿವಿಧ ಮಠದ ಮಠಾಧೀಶರುಗಳು ಕೂಡ ಕಾರ್ಯಕ್ರಮದ ಸಾನ್ನಿಧ್ಯತೆಯನ್ನು ವಹಿಸ್ತಾ ಇದ್ದಾರೆ. ನೀವು ಹೆಸರನ್ನು ಸ್ಟಾರ್ಟ್ ಮಾಡಿ. ಎಲ್.ಆರ್. ಶಿವರಾಮೇಗೌಡ ಆದ ನಾನು ನನ್ನ 40 ವರ್ಷದ ರಾಜಕೀಯ ಏಳು ಬೀಳುಗಳನ್ನು ನನ್ನ ಎಲ್ಲ ಗೆಳೆಯರು ಸೇರಿಕೊಂಡು, ಅದರಲ್ಲೂ ಭಾಳ ಮುಖ್ಯವಾಗಿ ನಾಗ್ತಿಹಳ್ಳಿ ಚಂದ್ರಶೇಖರ್ರವರು, ಹಾಗೆಯೇ ಹಂಪ ನಾಗರಾಜಯ್ಯನವರ ಅಧ್ಯಕ್ಷತೆಯಲ್ಲಿ ಇನ್ನು ಹಲವಾರು ಮುಖಂಡರುಗಳ ಮುಖಂಡತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿಕೊಂಡು ಒಂದು ಶಿವಪಥ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಶಿವಪಥ ಅಂತಕ್ಕಂಥ ಒಂದು ಪುಸ್ತಕವನ್ನು ದಿನಾಂಕ 4ನೇ ತಾರೀಕು ಶನಿವಾರ ಜುಲೈ ನಾಡಿದ್ದು ಸಾಯಂಕಾಲ 4 ಗಂಟೆಗೆ ಗೇಟ್ ನಂಬರ್ 4 ಗಾಯತ್ರಿ ಗ್ರ್ಯಾಂಡ್ ಒಂದು ದೊಡ್ಡ ಸಭಾಭವನದಲ್ಲಿ ಈ ಒಂದು ಪುಸ್ತಕವನ್ನು ನಮ್ಮ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈ ಸಮಾರಂಭದ ಉದ್ಘಾಟನೆಯನ್ನು ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾಗಿರ್ತಕ್ಕಂಥ ಜಿ. ಪರಮೇಶ್ವರ್ ಅವರು ನಡೆಸಿಕೊಡ್ತಾರೆ. ಅದೇ ರೀತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಬೆಂಗಳೂರು ನಗರದವರೇ ಆಗಿರ್ತಕ್ಕಂಥ ನೀರಾವರಿ ಸಚಿವರಾಗಿರ್ತಕ್ಕಂಥ ನಮ್ಮ ಹಿರಿಯ ಅಣ್ಣ ಅಂತಲೇ ನಾವು ಹೇಳೋದವ್ರನ್ನ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಸಾನ್ನಿಧ್ಯವನ್ನು ನಮ್ಮ ಆದಿಚುಂಚನಗಿರಿ ಕ್ಷೇತ್ರದ ಸಂಸ್ಥಾನದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಹಾಗೂ ಸ್ಫಟಿಕಾಪುರ ಮಠದ ಡಾಕ್ಟರ್ ನಂಜಾವಧೂತ ಸ್ವಾಮೀಜಿಯವರು, ಹಾಗೆಯೇ ವಿಶ್ವ ಒಕ್ಕಲಿಗರ ಮಠ ಮೈಸೂರು ರಸ್ತೆ ಅಲ್ಲಿನ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಹಾಗೆಯೇ ಬಸವರಾಜ ಹೊರಟ್ಟಿ ಸಾಹೇಬರು ನಮ್ಮ ಭಾಳ ನನಗೆ ಆತ್ಮೀಯರು, ಭಾಳ ಮಾರ್ಗದರ್ಶಕರು, ಅವರು ಸಹಿತ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಇನ್ನು ಹಲವಾರು ಮುಖ್ಯಸ್ಥರುಗಳು ಈ ಸಮಾರಂಭದಲ್ಲಿ ಭಾಗವಹಿಸೋದ್ರಿಂದ ಎಲ್ಲರೂ ಸಹಿತ ಈ ಸಮಾರಂಭದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು, ಈ ಒಂದು ಶಿವಪಥ ಅಂತಕ್ಕಂಥ ಪುಸ್ತಕವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.